ಸೇಮ್ ಹಂಗೆ ಕಾಣ್ತಿದ್ಯಾ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ. ಮುಸುಡಿ ಮೇಲೆ ಹೊಡಿತೀನಿ ಲೋಪರ್. ನೋಡೋಣ ಗ್ಯಾಸ್ ಒಲೆ ರಿಪೇರಿ ಮಾಡೋರು ನನ್ನಷ್ಟು ಚೆನ್ನಾಗಿರ್ತಾರ, ಚೊಂದುಳ್ಳಿ ಎಣ್ಣಿದ್ದಂಗಿಲ್ವಾ? ಮತ್ತೆ ಮೇಡಮ್ ವೀಲ್ ಸ್ಲಿಪ್ಪರ್ ಹಾಕ ಬಂದವ್ರೆ ತೆಗೆದು ಮಟಕ್ ಬಿಟ್ರೆ ತಲೆ ಒಳಗೆ ತೂತಾ ಬಿಡ್ಬೇಕು. ನನ್ನ ಮಗನ ಕೂದಲು ಒಳ್ಳೆ ಪದೇ ಇದ್ದಂಗವೆ, ಎಲ್ಲಿ ಹೊಡಿಯೋದು ಅಂತಲೇ ಗೊತ್ತಾಗಲ್ಲ ಕಣಂಟಿ. ಓಕೆ, ಎಲ್ಲರಿಗೂ ಒಂದು ಹಾಡು ಹೇಳ್ಕೊಡ್ತೀನಿ ಇವತ್ತು. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಟಿಪ್ಸ್ ಕೊಡ್ತೀನಿ. ಇವಾಗ ಜನ್ರೇಷನ್ ಹೆಂಗಿದೆ ಅಂತಂದ್ರೆ, ದಪ್ಪಕ್ಕಿರೋರೆಲ್ಲ ಸಣ್ಣ ಹೆಂಗಾಗೋದು ಅಂತ ಯೋಚನೆ ಮಾಡ್ತಾರೆ, ಸಣ್ಣಕ್ಕಿರೋರೆಲ್ಲ ದಪ್ಪ ಹೆಂಗಾಗೋದು ಅಂತ ಯೋಚನೆ ಮಾಡ್ತಾರೆ. ಸೊ ವೆರಿ ಈಸಿ. ದಪ್ಪ ಇರೋರು ದಿನ ಒಂದೊಂದು ಲೋಟ ಹಾಲಿಗೆ ಬಾದಾಮಿ, ಗೋಡಂಬಿ, ಖರ್ಜೂರ, ಪಿಸ್ತಾ, ವಾಲ್ನಟ್ಟು ಇದನ್ನೆಲ್ಲ ಹಾಕೊಂಡು ರುಬ್ಬಿ ಕುಡಿಬೇಕು. ಆವಾಗ ದಪ್ಪ ಆಗ್ತಾರೆ. ಈ ದಪ್ಪ ಇರೋರು ಸಣ್ಣ ಹೆಂಗಾಗ್ಬೇಕು ಅಂದ್ರೆ, ನಾನು ಇಷ್ಟೊತ್ತು ಗಂಟೆ ಹೇಳಿದ್ನಲ್ಲ, ಇದು ಯಾವುದನ್ನು ತಿನ್ನಬಾರ್ದು, ಅವಾಗ ಅವ್ರು ಸಣ್ಣ ಆಯ್ತಾರೆ. ಸರಿ, ಎಲ್ಲರೂ ಸೇರಿ ಒಂದು ಹಾಡು ಹೇಳೋಣ. ಒಂದು ಹಾಡು ಹೇಳೋಣ. ರೆಡಿ ಇದ್ದೀರಾ? ಓಯ್, ನೀನು ಅಡಿಗೆ ಮುಂಚೆ ಹಾಡು ಹೇಳ್ತಿಲ್ಲ ಅಂತ ಹಾಡು. ಯಾರ ನೀನು? ಅದೇನೋ ಟಿಪ್ಸ್ ಕೊಡ್ತಿಲ್ಲ ಜನಕ್ಕೆ. ರಮೇಶ್ ಸರ್, ಏಯ್, ಕುಡುಕರೆಲ್ಲ ಬಿಡಬೇಡಿ, ಯಾರ್ಯಾರು ಕುಡುಕ ಅಂತ ನೋಡಿದ್ರು ಗೊತ್ತಾಗಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ? ಏನ ಟ್ಯಾಕ್ಸ್? ಏನ್ ಟ್ಯಾಕ್ಸ್ ಕಟ್ತಿರಲ್ಲ? ರೇಟ್ ಏನು ವಸಿ ಮಾಡೋರ? ಯಾವನ್ಲ ಒಂದು ಸೀಟಿ ಹೊಡಿಯೋನು, ಮ್ಯಾಟ್ರ ಮಿಸಕ್ ಬಿಡ್ತೀನಿ ಎಲ್ಲ ನಮ್ಮ ಅಣ್ಣ ತಮ್ಮಸ್. ನೋಡ ಹೆಂಗೈತಲ್ಲಿ. ರಮೇಶ್ ಸರ್, ಈ ಕುಡ್ಕನ್ ಕೆಳಗಡೆ ಕಳ್ಸಿ. ಏಯ್, ಅಕ್ಕ ಬಂತು. ಮಾತಾಡ್ತಿರೋ ಸೆಂಟ್ರಿಗೆ ಬಂದು ಮಾತಾಡ್ರಿ. ಸೆಂಟ್ರಿಗೆ ಬಂದು ಮಾತಾಡ್ಬೇಕು. ಓ, ಕ್ಯಾಮ್ರಾಮನ್ ಅಣ್ಣ ಹಂಗೆ ಹಿಂಸೆ ಆಯ್ತೈತೆ ಅಣ್ಣ. ಓಕೆ, ಇವ್ರ ತಾಕತ್ತೇನು ಗೊತ್ತಾ? ಇವ್ರ ತಾಕತ್ತೇನು ಗೊತ್ತಾ? ಏನು? ಮನೇಲಿ ಹೆಂಡತಿಗೆ ನೋಡೇ ಇಲ್ಲಿ ಅಂದ್ರೆ ಯಾಕೆ ನೋಡೋಣ, ಈ ಕಡೆ ತಿರ್ಗಿ ಯಾಕೆ ತಿರ್ಗಿಕೊಳ್ಳೋಣ ಅಂತಾರೆ. ಆದ್ರೆ ಇವರು ಮೇಡಮ್ ಸರಿ ಮಾಡ್ಕೊಳ್ಳಿ, ಆಯ್ತು, ಈ ಕಡೆ ತಿರುಗ್ತಾರೆ. ಗಂಡಂದ್ರಿಗೆ ವ್ಯಾಲ್ಯೂ ಇಲ್ಲ, ಫೋಟೋಗ್ರಾಫರ್ ಹೇಳಿದ್ರೆ ಮುಗೀತು. ಫೋಟೋಗ್ರಾಫರ್ ಹತ್ರ ಏನಾರ ಮುನಿಸ್ಕೊಬಿಟ್ರೆ ಎಲ್ಲ ಆಮೇಲೆ ಟಿಪ್ಸ್ ಕೊಡ್ತಿದ್ದಿಲ್ಲ. ಟಿಪ್ಸು ಅದು ದಪ್ಪ ಇರೋರ್ಗೆ ಸಣ್ಣ ಹೆಂಗಾಗೋದು, ಸಣ್ಣ ಇರೋರ್ಗೆ ದಪ್ಪ ಹೆಂಗಾಗೋದು ಅಂತ. ನಿನಗೊಂದು ವಿಷಯ ಗೊತ್ತಾ? ಈ ದಪ್ಪಕ್ಕಿರೋರು ಸಣ್ಣ ಆಗ್ತಾರಲ್ಲ, ಅವ್ರು ದಿನಾ ವಾಕಿಂಗ್ ಮಾಡ್ಬೇಕು, ಅವಾಗ ಸಣ್ಣ ಆಗ್ತಾರೆ. ಆನೆ ಯಾಕೆ ಸಣ್ಣ ಆಗಿಲ್ಲ? ಆನೆ ವಾಕಿಂಗ್ ಮಾಡ್ತಾನೆ, ಏನ್ ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಕಡಲ್ ಕೂರ್ಸವ್ರ? ಲೋ, ಅದ್ರ ದೇಹ ಪ್ರಕೃತಿನೇ ಹಂಗಿರುತ್ತೆ ಕಣೋ. ಸರಿ, ಈಗ ಸಣ್ಣ ಇರೋರು ದಪ್ಪ ಹೆಂಗಬೇಕು? ದಿನ ಹಾಲು ಕುಡಿಬೇಕು. ಮತ್ ಬೆಕ್ಕಿ ಯಾಕೆ ದಪ್ಪ ಆಗಿಲ್ಲ? ಅಲ್ಲ ಮೇಡಮ್, ದಿನ ಬೆಕ್ಕು ಹಾಲು ಕುಡಿತಾನೆ, ಮಾಪ್ ಮಾಡಿ ಯಾಕೆ ದಪ್ಪ ಆಗಿಲ್ಲ? ಅವನ ಈಗ ಒರೆಸ್ಕೋತಾನೆ ಅಲ್ಲನ. ಏಯ್, ಇವಳು ಏನು ಇಟ್ಕೊಂಡ್ ಬಂದಿಲ್ಲ ಬಿಡಿ, ಇವಳೇ ಬಾಂಬು. ಅಂದ್ರೆ ನೀನು ಮಾತ್ರಲ್ಲೇ ಬಾಂಬ್ ಸಿಡಿಸ್ತೀಯ ಅಂತ. ನಾಚಿಕೆ ಆಗಲ್ವ ನಿಂಗೆ? ಏಕೆ? ಕುಡ್ಕ ಬಂದಿದ್ಯಲ್ಲ ಸ್ಟೇಜ್ ಮೇಲೆ, ನಾಚಿಕೆ ಹಾಕಬೇಕು ಕುಡಿಯಕ್ಕೆ. ಕಪ್ಪು ವಾಸನೆ ನಿಂತ್ಕೊಳಕ್ ಆಯ್ತಾ ಇಲ್ಲ. ಏಯ್, ನೋಡೋ, ಕುಡಿಯೋದು ತಪ್ಪಲ್ಲಮ್ಮ. ಕುಡಿದ್ರೆ ಅಕ್ಕಪಕ್ಕ ಕಳ್ಳರು ಬರಲ್ಲ. ಕಳ್ರು ಬರಲ್ಲ? ಯಾಕೆ? ಕುಡಿದು ಒಂದು ಏಜ್ ಆದ್ಮೇಲೆ ರಾತ್ರಿ ಎಲ್ಲ ಹಂಗ ಅಂತಾನೆ ಇರ್ತಾನ ಅವನು, ಯಾರು ಬರಲ್ಲ ಪಕ್ಕ. ಗಬ್ಬು ವಾಸನೆ ಬರುತ್ತೆ. ಮೊನ್ನೆ ಬೇಜಾರಾಗ್ಬಿಡ್ತು, ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ರಮ್ಮ, ಬಂದ್ಬಿಟ್ಟು ದುಡ್ಡು ಕೇಳಿದ್ರು. ಏನಂತ? ಅಣ್ಣ ಗಣಪತಿ ಕೂರಿಸ್ತೀನಿ, ದುಡ್ಡು ಕೊಡು ಅಂತ. 2 ಕ್ವಾರ್ಟರ್ ದುಡ್ಡು ಕೊಟ್ಟು ಕಳಿಸ್ದೆ. ಅಲ್ಲಿ ಹೋಗ್ಬಿಟ್ಟು ನೋಡಿದೆ, ಬೇಸರ ಹೋಯ್ತು. ಯಾಕೆ? ಏನಂತ ದುಡ್ಡು ಕೇಳಿದ್ದ? ಏನಂತ ಕೇಳಿದ? ಗಣೇಶ ಕೂರಿಸ್ತೀವಿ ಅಂತ. ನಿಲ್ಸಿದ್ರು ಗಣಪತಿನ. ಬೇಜಾರಾಗಲ್ವಾ? ಆಯ್ತದ, ವಾಪಸ್ ಕೇಳ್ದ ದುಡ್ಡನ್ನ? ಕೇಳಿದೆ, ಪ್ರಸಾದ ಕೊಟ್ಬಿಟ್ಟು ಕಳ್ಸೋರು. ಪ್ರಸಾದ ಕೊಟ್ಬಿಟ್ಟು ಕಳ್ಸ? ಅಷ್ಟೇ. ಹೌದಾ? 16 ಕೊಟ್ಟವ್ರೆಲ್ಲ ಹೋಗ್ಲಿ ಬಿಡು ಅತ್ಲಾಗಿ ಕೊಡ್ತಾರೆ. ನಾವು ಅಣ್ತಮಾಸ್, ನಮ್ ಕಡೆ ಎಷ್ಟು ಜನ ಇದೀರಿ ಇಲ್ಲಿ? ಎಲ್ಲ ರೆಡಿ? ಶಬಾಸ್. ನಮ್ಮವ್ರಿಗೆ ಭಯನೇ ಇಲ್ಲ. ನಿಮ್ಮವ್ರಿಗೆ ಭಯ ಅಲ್ಲ, ನಿಮಗ್ ಮಾನ ಮರ್ಯಾದೇನೂ ಇಲ್ಲ. ಅಲ್ಲ, ನಮ್ಮ ಮುಂದೆಗಡೆ ನಮ್ಮ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರೆ ನಿಂತ್ಕೊಂಡ್ ಮಾತಾಡಲ್ಲ. ಸಿಎಂ ಸಿದ್ದರಾಮಯ್ಯ ಸರ್ ನಮ್ಮ ಎದುರುಗಡೆ ನಿಂತ್ಕೊಂಡ್ ಮಾತಾಡಲ್ಲ. ಯಾಕೆ? ವಾಸನೆ ಹೊಡಿಯುತ್ತಲ್ಲ. ಪಾಯಿಂಟ್. ಯಾರು ಎದುರುಗಡೆ ನಿಂತ್ಕೊಂಡ್ ಮಾತಾಡಕ್ ಆಗ್ತಾ ಇಲ್ಲ ಪಾಪ. ಹಿರಿಯ ಜೀವ ಹೆಂಗ್ ನಿಂತ್ಕೊಂಡ್ ಮಾತಾಡ್ಬೇಕು? ಇಷ್ಟಿಲ್ಲನೇನಾ? ಮುಲ ಅಂತದ್ ಇವಳಿಗೆ. ನನಗ್ ಮುಲ ಅನ್ನಲ್ಲ, ಮುಳ್ ತುಚ್ಚಿದಂಗ ಆಯ್ತದೆ. ಕುಡುಕ್ರು ಮುಟ್ಬಾರ್ದು. ಹಂಗೆ ನಮಗ್ ಭಯನೂ ಇಲ್ಲ ಅಲ್ವಾ ಬ್ರದರ್? ಭಯನೂ ಇಲ್ಲ ನಮ್ಗೆ. ಸಿಗಣ್ಣ ನೀನ್ ಆಚೆಗಡೆ ಯಾಕೋ ಬಾರಿ ತೊಂಬಸಪ್ ಎರಡಕ್ಕೂ ಎತ್ತಿ ಏರಿಸ್ತಾ ಇದಿ. ಸಿಗು ನೀನ್ ಆಚೆಗಡೆಲಿ. ಒಂದ್ಸಲ
ಇಲ್ಲಿಗೆ ಬಂದಿದ್ದೆ ನಾನು, ಇದಕ್ಕಿದಂಗೆ ಹುಲಿ ಎದುರುಗಡೆ ಬಂದ್ಬಿಡ್ತು. ಹುಲಿ 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 ಹಾ, ಬಂತು, ಹಾ. ನಿಂತ್ಕಂತು, ವೇ. ಬಲಗಾಲ ಎತ್ತಿತ್ತು, ಯಪ್ಪ. ನಾನು ಬಲಗೈ ಎತ್ತಿದೆ. ಅಯ್ಯಯ್ಯೋ. ಎಡಗಾಲ ಎತ್ತಿತ್ತು, ನಾನು ಎಡಗೈ ಎತ್ತಿದೆ. ಓಡ್ ಬಂದು ನನ್ನ ಎದೆ ಮೇಲೆ ನೆಗಿಯಕ್ ಬಂತು ನಯನ. ಓ ಶಿವನೇ, ಟಿವಿ ಆಫ್ ಮಾಡ್ಬಿಟ್ಟೆ. ಏ ನಮಗೆ ಭಯನೇ ಇಲ್ಲ. ಏ ಟೆನ್ಷನ್ ಮಾಡ್ಕೊಬೇಡ, ಹುಲಿ ಆಯ್ತು. ಇನ್ನೊಂದ್ ದಿನ ಬಂದೆ, ಕರಡಿ. ಕರಡಿ ಹಾ, ಅದೇ ಕರ್ರಿಗಿರ್ತದಲ್ಲ, ಎದುರುಗಡೆ ನಿಂತ್ಕಂತು. ಆದ್ರೂ ಬೆಂಕಿ ಕಡ್ಡಿ ಗೀರ್ಬಿಟ್ಟು ಅದ್ರ ಮೇಲೆ ಹಾಕಕ್ ಹೋದೆ. ವಾ, ಗೊಂಬೆ ಅಂಗಡಿಯವನು ಮೆಡ್ ತಗೊಂಡ್ ಹೊಡೆದ್ ಬಿಡದ. ಗೊಂಬೆನಿಲ್ಲ, ಗೊಂಬೆ. ಇದ್ರಲ್ಲೇ ಗೊತ್ತಾಯ್ತದ ನೀನ್ ಎಂತ ಧೈರ್ಯವಂತ ಅಂತ. ಎಂತೆಂತವ್ರಿಗ ಸಾವು ಬತ್ತು ಕೊರೋನಾ ಟೈಮಲ್ಲಿ, ನಿಮಗ್ ಬರ್ಲಿಲ್ವಲ್ಲ? ನಮ್ಮ ಹತ್ರ ಟಾನಿಕ್ ಇತ್ತಲ್ಲ, ಹೆಂಗ್ ಬರುತ್ತೆ? ನಮಗ್ ಬರ್ಲೇ ಇಲ್ಲ ಅದು. ಬರ್ಲೇ ಇಲ್ಲ. ನೀವ್ ಹಿಂಗೆ ಕುಡ್ಕೊಂಡು ವಾಲಾಡ್ಕೊಂಡು ಹೋಗ್ತಿದ್ರೆ ಇವತ್ತಲ್ಲ ನಾಳೆ ಯಾವ್ದಾದ್ರು ಬಸ್ಸಿಗಿಲ್ಲ ಲಾರಿಗೆ ಸಿಕ್ಕೊಂಡು ಸಾಯ್ತೀರಾ. ನಾವು ಕುಡಿಬೇಕಾದ್ರೆ ನಮ್ಮ ಲಾರಿ, ಬಸ್ಸು, ಕಾರು, ಆಟೋ ಏನಾದ್ರು ಏನೂ ಆಗಲ್ಲ. ಏನಾದ್ರು ಏನೂ ಆಗಲ್ಲ. ಕನ್ಸಲ್ಲಿ ಅನ್ಬೇಡ ಆಮೇಲೆ ಮಾತ್ರ. ಏಯ್ ಕನ್ಸಲ್ಲಿ ಅಂತ ಯಾಕನ್ಲಿ? ನಿಜವಾಗ್ಲೂ ಹೋದ್ರು ಏನೂ ಆಗಲ್ಲ. ನಾವು ಕುಡಿತಾ ಕೂತಿರ್ತೀವ, ನಾವು ಬ್ರಿಡ್ಜ್ ಕೆಳಗಡೆ ಕುಡಿತಾ ಕೂತಿರ್ತೀವಿ, ಮೇಲ್ಗಡೆ ಹೋಗ್ತೀವಿ, ನಮ್ಗೆ ಏನೂ ಆಗಲ್ಲ. ಸ್ವಲ್ಪನೂ ನಾಚಿಕೆ ಮನ ಹೋಗ್ಲಿ, ನಾಲೆಡ್ಜ್ ಆದ್ರೂ ಇದೆ ಒಂಚೂರು. ಯಾ ಬ್ಯೂಟಿಫುಲ್ ನಾಲೆಡ್ಜ್ ಇನ್ ಮೈ ಹೆಡ್ ಒಳಗಡೆ ಇರೋ ಬ್ರೈನ್. ಹೆಡ್ ಒಳಗಡೆ ಇರೋ ಬ್ರೆಡ್. ಎಸ್, ಬ್ಯೂಟಿಫುಲ್ ನಾಲೆಡ್ಜ್. ನೋಡು, ನಾನು ಆಕ್ಚುಲಿ ಅವಾಗಿಂದ ಜನರಿಗೆ ಒಂದ್ 4 ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಹೇಳು ಇವಳು ಹಾಡು ಕೇಳ್ತೀರಾ? ಬೇಡ ಅಂತ ಅಣ್ಣ. ಇಲ್ಲ ಬಾ ಬಾ ಬಾ, ಅವ್ನ್ ಬೇಡ ಅಂತ. ಇವ್ರನ್ನ ಕೇಳೋ, ಹಾಡು ಹೇಳ ಏನ. ಸೂಪರ್. ಈ ಕಡೆ ಕೇಳಿ, ಚೆನ್ನಾಗಿ ಹೇಳ್ತಾಳೆ. ಯಾಕೆ ಅಣ್ಣ? ನಾನ ಇವಳು ಆಡ್ಲಿ, ಆಮೇಲೆ ಆಡೋಣ. ಅದೇನೋ ಹೇಳ್ತೀನಿ ಅಂತ ಹೇಳಮ್ಮ. ಹಾಡ್ಲಾ? ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು. ನೋ ವೇ, ಚಾನ್ಸೇ ಇಲ್ಲ. ಹೇಳು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಏಯ್, ಅವ್ರು ಸಪ್ರೇಟ್ ಆಗಿ ಬರ್ತಾರೆ, ನಿಂಗೇನು? ಹಾಡು ಹಾಡು ಹೇಳು. ಒಂದಾಗಿ ಬನ್ನಿ, 2 ಆಗಿ ಬನ್ನಿ, 3 ಆಗಿ ಬನ್ನಿ ಅಂತ ನೀನೇನು ಹೇಳೋದು? ನಾ ಬೇರೆದು ಹಾಡ್ತೀನಿ. ಮತ್ತೆ ಹಾಡು ಹೇಳು. ಕನ್ನಡದ ಮಕ್ಕಳೆಲ್ಲ ಒಬ್ರು ಈ ಕಡೆ ಮಳವಳ್ಳಿಯಿಂದ ಒಬ್ರು ಬರ್ತಾರೆ, ಚಾಮರಾಜನಗರದಿಂದ ಒಬ್ರು ಬರ್ತಾರೆ. ನಿಂಗೆ ಯಾಕವೆಲ್ಲ ಹಾಡುದೇ ತಪ್ಪೇನೋ? ನೀಟಾಗಿ ಹಾಡು ಹೇಳು. ವಾರ್ ನೀನು ಆರ್ಡರ್ ಮಾಡ್ಬೇಡ. ನಾನು ಬೇರೆದು ಹಾಡ್ತೀನಿ. ಹೇಳು. ಗಗನವು ಎಲ್ಲೋ, ಭೂಮಿಯು ಎಲ್ಲೋ. ಒಂದ್ ನಿಮಿಷ. ಯಾಕೆ? ಅಲ್ಲ, ಗಗನನು ಎಲ್ಲೋ ಭೂಮಿನೂ ಎಲ್ಲೋ ಕಾಣಿಸ್ತಾ ಐತೆ ಅಂದಿಲ್ಲ, ಕಾಮಲೆ ರೋಗ ಬಂದಿರಬೇಕು. ಎಲ್ಲೋ ಅಂದ್ರೆ ಕಲರ್ ಎಲ್ಲೋ ಅಲ್ಲ. ಎಲ್ಲೋ ಎಲ್ಲೋ ವೇರ್ ವೇರ್. ಗಗನವು ಬೇರೆ, ಭೂಮಿದು ಬೇರೆ. ಗೋ ಸಿಟ್ ಇನ್ ದ ಚೇರ್. ನಾಯಿ ಅಣ್ಣ, ವಾಕಿಂಗ್ ಮಾಡ್ಸಕ್ ಬೇರೆ ನಾಯಿಗೆ ಕಚ್ಚಲ್ಲ. ಮಾತಾಡು. ಯಾಕಂದ್ರೆ ನಾವು ಒಂದೇ ಜಾತಿ, ಜಾಸ್ತಿ ನಮ್ಗೆ, ಅದಕ್ಕೆ ಕಚ್ಚಲ್ಲ. ನೀ ಜಾಸ್ತಿ ಮಾತಾಡ್ಬೇಡ. ಅಡೇಳು. ಈಗ ಸೆಪ್ಟೆಂಬರ್ 18ಕ್ಕೆ ವಿಷ್ಣು ಸರ್ ಬರ್ಡೇ ಅಲ್ವಾ? ಅವ್ರದ್ದೊಂದು ಹಾಡು ಹೇಳ್ತೀನಿ. ಹಾಡ್ಲಾ? ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಇಲ್ಲೇ ಇರು, ಮಳವಳ್ಳಿಲಿರು, ಚಾಮರಾಜನಗರದಲ್ಲಿರು, ಮಹದೇಶ್ವರಂ ಬೆಟ್ಟದಲ್ಲಿ. ಅಲ್ಲೇ ಕಲ್ಲೇ ಇಲ್ವಾ? ಅಲ್ಲಿ ಕಲ್ಲಾದ್ರೆ ಬೇಲೂರು. ಶಿಲಾಬಲಿಕೆ ಅನ್ಕೊಬಿಟ್ರೆ ಇವಳನ್ನ. ಕಲ್ಲಾದರೆ ನಾನು ಬೇಲೂರು, ಮಗ ಸೇರ್ಸೋಡ್ಬಿಡ್ತು. ನಾನು ಹಾಡೇ ಆಡೋದಿಲ್ಲ. ಬೇಡ, ನಂಗೆ ಹಾಡು ಹೇಳೋದು. ನಿನಗೆ ಒಂದು ಹಾಡು ಹೇಳೋ ಯೋಗ್ಯತೆ ಇಲ್ಲ, ಇನ್ನೊಬ್ಬರನ್ನ ಚೆನ್ನಾಗಿ ಆಡ್ಕೋತೀಯ. ಯಾರು ಹೇಳ್ತೀಯ? ನಮ್ಗೆ ಹಾಡು ಹೇಳಕ್ ಬರಲ್ವಂತೆ. ಅಮ್ಮಮ್ಮ ಪಾತಿಯೇ ಏತೇನಾ ನೋಡು ಹೆಂಗೆ. ಏನಷ್ಟು ಕೆಟ್ಟದಾಗೈತೆ ಆಡೋದು. ಯಾವುದು ಈಗ ಆಡದಲ್ಲ ಅದು? ಅದೇನೋ ಹೇಳಿದವ್ರು ಎಲ್ರಿಗೂ. ನಾನು ಹೇಳಿ ಇನ್ನೊಂದು. ಹೇಳು. ಓನಲ್ಲ ಕರಿಮಣಿ ಮಾಲೀಕ ರಾಹುಲ್ಲ. ಅವ್ರು ಹೇಳ್ತಾರೆ ಸುಮ್ಮಿರಿ. ಕರಿಮಣಿ ಮಾಲೀಕ ಆಳದಿವಾಗ ಮಕ್ಳಿಗೆ ಅನ್ನ ಉಣ್ಣಿಸ್ಬೇಕು ಅಂದ್ರೆ ಏನಿಲ್ಲ, ಮಕ್ಕಳಿರ್ಬೇಕು, ಇಲ್ಲ ಅನ್ನ ಬಾಯಿಗೆ ಹೋಯ್ತಿರ್ತದೆ. ನನ್ಗೆ ಹಾಡು ಹೇಳಕ್ ಬರಲ್ಲ ಅಂತ. ನಿನಗೆ ಹಾಡು ಹೇಳಕ್ ಬರ್ತದ? ಯಾಕೆ ಬರಲ್ಲ? ನಿನಗೆ ಕುಡಿಯೋದು ಅಂದ್ಬಿಟ್ಟು ಇನ್ನೇನಾರ ಟ್ಯಾಲೆಂಟ್ ಐತಾ ನಿನಗೆ? ನಮ್ಮ ಟ್ಯಾಲೆಂಟ್ ಬಗ್ಗೆ ಏನ್ ಮಾಡ್ಬೇಕು? ನಾನು 3 ಹಾಡಿದ್ದೀನಿ, 1 ಹಾಡು ಸಾಕು. ಇವಳು 3 ಹಾಡಿಗೂ 1 ಹಾಡು ಸಮ ಆಗಿರ್ಬೇಕು ಅಲ್ವಾ ಬ್ರದರ್?
ಹಂಗಾಡಣ ಗಂಡು ಮಕ್ಕಳು ಏಯ್ ನೋಡಿ ಏನ್ ನೋಡ್ಲಿ? ಹಾಡು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಯಾವಳ ಅವಳು? ಕಲ್ ತಗ ಹೊಡ್ದ್ಬಿಡ್ತೀನಿ. ನಾನೇ ಕಣೆ ನೀ ಬಾಯಿ ಬಣ್ಣಕ್ಕ ನಾನೇ ನೀನಯ್ಯ. ಭೂರಮಿಯ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣವೇ ಸಿಂಧು ದಿನ 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 ಹೊಸದಾಗಿದೆ. ಹೆಂಗೆ ಅಲ್ಲಿ ನೋಡು ವಿಸಲ್ಲು. ನಿನಗೆ ಹೆಂಗಸ್ರಂಗೆಲ್ಲ ಆಡಕ್ ಗೊತ್ತದ? ಮತ್ತೆ ಸುಮ್ಮನೆ ನಾವು ನಮ್ಮೋಡ್ರು ಇವ್ರಿಗೆಲ್ಲ ಸ್ವಾಗತನೇ ಕೊರ್ಲಲ್ವ ನಾನು. ಹೌದು. ಎಲ್ಲ ಪ್ರೀತಿಯ ಬಂಧುಗಳಿಗೆ, ಸ್ನೇಹಿತರಿಗೆ, ಅಕ್ಕ ತಂಗಿರಿಗೆ ಜಪ್ಲಾತೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂತದ ಜಪ್ಲಾತೋತ್ಸವ ಅದ್ಯಾವ್ದದ ಜಪ್ಲ ತೋರ್ಸಾವ? ಇಲ್ಲೇ ನಡೀತೈತಿಲ್ಲ ಈಗ. ಏ ಜಪ್ಲ ನನ್ಗೆ ಮರ್ತೋಯ್ತಲ್ಲೋ. ಜಲಪಾತೋತ್ಸವ. ಜಪ್ಲಾತೋತ್ಸವ. ಜಲಪಾತೋತ್ಸವ. ಜಪ್ಲಾತೋತ್ಸವ. ಜಪ್ಲಾತೋತ್ಸವ. ಜಲಪಾತೋತ್ಸವ. ಹಿಂಗೆ ಕರೆಕ್ಟ್ ತಾನೆ? ಥೂ ಆಯ್ತು. ಈಗ ಏನ್ ಆಗ್ಬೇಕು ನಿನಗೆ? ನನ್ನಿಂದ ಏನಾರ ಆಗ್ಬೇಕ? ಸಹಾಯ ಆಗ್ಬೇಕ? ನಿನ್ನಿಂದನಾ? ನನ್ನ ಟ್ಯಾಲೆಂಟ್ ಐತೆ ಅಂತ ಕೇಳ್ಬಿಟ್ಟು ಆಟಾಡಿಸ್ತಲ್ವಾ? ನಿನಗೇನ್ ಟ್ಯಾಲೆಂಟ್ ಐತೆ ಹೇಳು? ನನ್ ಚಾಲೆಂಜ್ ಬಗ್ಗೆ ಮಾತಾಡ್ತಿದ್ಯಾ? Yes. ಓ ಗಾಡ್, ಇದು ನಿನಗೆ ಗೊತ್ತಿಲ್ಲ. ಆಕ್ಚುಲಿ ಜನ ನಾನು ಏನಾರು ಒಂದ್ಸರಿ ಹಾಡಕ್ ಸ್ಟಾರ್ಟ್ ಮಾಡಿ ಕಿತ್ಕೊಂಡು ಓಡ್ತಾರೆ. ಅಲ್ಲಿ ಸುಮಾರು ಜನ ಕಿತ್ಕೊಂಡು ಓಡ್ಬಿಟ್ಟವ್ರು ನೀನ್ ಬಂದಾಗ್ಲಿ ಹಾಡು ಹೇಳ್ತಾಳೆ ಅಂತ. ಅಷ್ಟು ಕೆಟ್ಟದಾಗ ಏನ್ ಹಾಡು ಹೇಳಲ್ಲ. ಹಾಡು ನಾನು ಮತ್ತೆ ಆಕ್ಚುಲಿ ಮಿಮಿಕ್ರಿ ಎಲ್ಲ ಮಾಡ್ತೀನಿ. ಮಾಡು. ಮಾಡ್ಲಾ? ಒಂದು ಮಾಡಿ ತೋರ್ಸಿ. ಹತ್ತು ಮಾಡ್ತೀನಿ. ಸತಿಕೊಂದು ಮಾಡಮ್ಮ. ಸತಿಕೊಂದ್ ಮಾಡ್ಲಾ? ಉಮಾಶ್ರೀ ಮೇಡಮ್ ಮಾಡ್ತೀನಿ. ಹ್ಮ್ ಮಾಡ್ಲಾ? ನಾನು ಚೆನ್ನಾಗಿ ಮಾಡಿ ನೀನ್ ಚಪ್ಪಾಳೆ ಹೊಡಿಬೇಕು. ಆಯ್ತು. ಇಲ್ಲಾಂದ್ರೆ ಇಲ್ಲ ಅಂದ್ರೂ ಚಪ್ಪಾಳೆ ಹೊಡಿಬೇಕು. ಕಾಲ್ ಕೆರ್ಕಂಡೆ ಎಷ್ಟು ಹೇಳು. ಆಯ್ತು ಹೇಳ. ಮಗ ಮಕ್ಕಳು ಹೊರುದು ಅಂದ್ರೆ ಮರದಾಗಿನ ಮಾವಿನಕಾಯಿ ಕಿತ್ತಂಗ ಹೊಟ್ಟಿಂದ ಆಚಕು ಬಂದ್ಬೇಕಲ್ಲ ಕಣ್ಣಂಬಿ. ಮಕ್ಕಳು ನಿಗಾ ಮಡ್ಗೋದು ಹೊಟ್ಟೆ ಒಳಕ್ಕಿರ್ಬೇಕಾದ್ರೆ ಅವು ತಾನ ಪಾನ ನಿಗಾ ನಿಡಿ ನೋಡ್ಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತವ ಪ್ಯಾಸನ ಮುಂಡೆವು. ಧರ್ಮಯ್ಯ ಯೋ ಧರ್ಮಯ್ಯ, ನಾಯಿನ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದೋ ಅಲ್ಲ ಕಣೆ ಸುಪ್ನಾತಿ. ಮಗಿನ ಎತ್ ಕೊಟ್ಬಿಟ್ರು ಸಂಬಂಧ ತೀರೋಯ್ತು ಅಂದೋಳು ನೀನೆಯೋ. ಕೆಳೆ ಮಗಿನ ಎತ್ ಕೊಟ್ರು ಸಂಬಂಧ ತೀರುದಿಲ್ಲ ಕಣೆ, ತೀರುದಿಲ್ಲ. ಪುಟ್ಟಂಜನ್ ವಂಶ ಬೆಳಿತೆ ಎಲ್ಲಿ ಗೊತ್ತಾಗ್ಬೇಕು ಲೆಕ್ಕದಯ್ಯ. ಇನ್ನು ಮೇಲೆ ನನ್ನ ಠಿಕಾಣಿ ಬಸ್ರಿ ಕ್ವಾಣಿ ಒಳ್ಳಿ ಎಲ್ಲ ತಕ್ಕ ನಡಿಯಪ್ಪ ಬಸ್ರಿ ಸಾಮಾನ. ಥ್ಯಾಂಕ್ ಯು. ಒಡ್ರಿ ಚಪ್ಪಲಿ ಚೆನ್ನಾಗಿ. ಸೂಪರ್. ಗೊತ್ತಾಯ್ತಾ ನನ್ನ ಟ್ಯಾಲೆಂಟ್ ಏನು ಅಂತ? ಎಷ್ಟು ಚೆನ್ನಾಗಿ ಮಾಡೋದಮ್ಮ. ಇದಕ್ಕೆ ಕಮೆಂಟ್ ಕೂಡ ಒಬ್ಬರು ಬರ್ತಾರೆ ಈಗ. ಕಮೆಂಟ್ ಕೊಡಕ್ ಯಾರು? ಅಲ್ಲಿ ನಯನ ಏನ ಚೆನ್ನಾಗಿ ಮಾಡಿದೀವೋ ಮೊಸರಿ ತರ ಸಮಯ ತಾಯಿ. ಈ ಜಲಪಾತೋತ್ಸವದಲ್ಲಿ ಆ ಕಡೆಯಿಂದ ನೀರು ಈ ಕಡೆಯಿಂದ ಎಣ್ಣೆ ಬಿಟ್ಟಿದ್ರಿ ಮಿಕ್ಸ್ ಮಾಡಿಕೊಂಡು ಹಂಗೆ ಕುಡಿಬೋದಾಗಿತ್ತು. ಆದ್ರೆ ಆಗಲ್ಲ. ನಿನ್ನ ಧ್ವನಿನ ಕೇಳಿ ಖುಷಿ ಪಟ್ಟವ್ರೆ. ಚೆನ್ನಾಗಿರು. ಬತ್ತೀನಿ ಕಣ್ರಪ್ಪ. ಶಿವನಿ ಶಂಭುಲಿಂಗ. ನನಗೆ ಹುಚ್ಚಿಡಿಸ್ಬೇಡ. ನಾನು ನಿನಗೆ ಗೊತ್ತಿಲ್ಲ. ನಿನ್ನ ನನ್ನ ಹುಚ್ಚ ವೆಂಕಟ್ ತಂಗಿ ಇದ್ದಂಗ ನಾನು. ಮಾತಾಡೀಗ. ಹುಚ್ಚಿಡಿಸ್ಬೇಡ ನನಗೆ. ಹೇಳು. ನಾನೇನ್ ಹೇಳ್ಬೇಕು? ನೆಕ್ಸ್ಟ್ ದಿನ ಹೇಳ್ತಿಲ್ಲ ಕನ್ನಡ ಮಾತಾಡ್ತೀನಿ ಅಂದಿಲ್ಲ. ಮಾತಾಡು. ಮಾತಾಡ್ಲಾ? ನಾನ್ ಕನ್ನಡ ಮಾತಾಡ್ರೆ ನಿಂಗೆ ಗೊತ್ತಿಲ್ಲ. ಇಲ್ಲಿ ಹೇಳು. ಫೋನ್ ಏನಾದ್ರು ಇದ್ದತಾ? ಫಸ್ಟ್ ನಮ್ಮ ಮಂಡ್ಯದ್ರದ್ದು ಹೇಳು. ಮಂಡ್ಯದವ್ರಿಗೆ ಹೇಳು. ಮಂಡ್ಯದ ಫೋನ್ ಏನಾದ್ರು ಐತಾ? ಇಲ್ಲ. ಎಲ್ಲಿ ಕೊಟ್ಟಿದ್ದಿಲ್ಲ? ಅಲ್ಲೇ ಕೊಟ್ಟು ಬಂದೆ. ನಮ್ಮ ಮನೆಯವರಿಗೊಬ್ರಿಗೆ ಫೋನ್ ಮಾಡ್ಬೇಕಾಗಿತ್ತು. ಇಲ್ಲಿ ಬರಕ್ ಅಡ್ರೆಸ್ ಹೇಳ್ಬೇಕಾಗಿತ್ತು. ಅದಕ್ಕೆ ತಗ ಹಿಡ್ಕೋ. ಮಾತಾಡ್ಲಾ? ಮಾತಾಡು. ಇದು ಬೆಂಗಳೂರವ್ರು ಈ ಜಲಪಾತೋತ್ಸವಕ್ಕೆ ಬಂದ್ರೆ ಅಡ್ರೆಸ್ ಹೆಂಗ್ ಕೇಳ್ತಾರ ಗೊತ್ತಾ? ಕೇಳು. ಈಗ ನಾನೇನಾರ ಜಲಪಾತೋತ್ಸವದಲ್ಲಿ ಇದ್ರೆ ನಾನು ಬೆಂಗಳೂರವ್ರು, ನಾನು ಹೆಂಗ್ ಮಾತಾಡ್ತೀನಿ? ಹಾ. ಹಲೋ ಸರ್, ಅಲ್ಲೇ ಬ್ಯಾನರ್ ಎಲ್ಲ ಹಾಕಿದ್ದಾರೆ ನೋಡಿ ಸರ್, ಜಲಪಾತೋತ್ಸವ ಅಂತೆಲ್ಲ ಬರ್ದಿದ್ದಾರೆ, ಗಗನಚುಕ್ಕಿ ಬರಚುಕ್ಕಿ ಅಂತ. ಅಲ್ಲಿ ಪೊಲೀಸವರೆಲ್ಲ ಸಾಲ ನಿಂತ್ಕೊಂಡಿದ್ದಾರೆ ನೋಡಿ ಸರ್. ಅಲ್ಲೇನೆ ಆಕ್ಚುಲಿ ಸ್ಟೇಜ್ ಇರೋದು. ಅಲ್ಲಿ ಮುಂದೆಗಡೆ ಬಂದ್ಬಿಟ್ಟು
ಬಂದ್ಬಿಡಿ ಸರ್, ತುಂಬಾ ಈಸಿಯಾಗಿ ಬಂದ್ಬಿಡ್ಬೋದು, ರೀಚ್ ಆಗ್ತೀರಾ? ಹೌದು, ಹಾ ಹೌದು ಸರ್, ಓಕೆ ಓಕೆ ಓಕೆ, ಹಾ ಬಂದ್ಬಿಡಿ, ಓಕೆ ನಮ್ಮ ಮನೆಯವರು. ಆಯ್ತಾಯ್ತಾಯ್ತಾಯ್ತು. ಈಗ ಈ ಅಮ್ಮ ಆಸ್ನುದ್ದು ಆಸ್ನದ್ದು ಗಂಡಂಗ್ ಫೋನ್ ಮಾಡ್ಬಿಟ್ಟು ಬರ್ರೆ ಕೇಳ್ತಾವಳೆ. ಹೇಳ ಹ್ಮ್ ಅಲ್ಲ ಕಡೆ ಬೇವಸಿ ಎಲ್ಲಿ ಹೋಗಿದ್ಯಾ? ವಾತರಿಂದ ಹುಡುಕ್ ಸಾಯ್ಕತ್ತಲ್ಲ ಮರೆಯ. ಅಯ್ಯೋ ನನ್ನ ಮಗ ಚಡಿ ಬಿಟ್ಟ ಹಾಕಬಿಟ್ಟು ವಾತರಿಂದ ಕುಡಿದ್ಬಿಟ್ಟು ಓದಕ್ಕೆ ಉಚ್ಚ ಹಾಕಿ ನಿಂತುಬಿಟ್ಟ ನನಗೆ. ಜಪ್ಲ ತೋರ್ಸೋಕ್ ಬಾ ಬಾತ್ರ ಬುತ ಇಲ್ಲ ನನ್ನ ಮಗ. ಇಲ್ಲೇ ನೀರ್ ಹತ್ಕೊಂಡ್ ಬಾರ್ಲೆ ಮಿಕ್ಸ್ ಮಾಡ್ಕ ಕುಡಿಯುವಂತೆ ಸೋಲ್ದಡ್ಗೋಗ. ಅದ್ ಎಲ್ಲಿ ಹೋಗಿದ್ದಿಲ್ಲ ಲೋಪರ್ ನನ್ನ ಮಗನ. ನಾರ್ಮಲ್ ನಮ್ಮ ಹಾಸನದವ್ರ ಮಾತು. ಆಯ್ತವ. ಹುಬ್ಳಿ ಕಡೆ ಅಡ್ರೆಸ್ ಕೇಳ್ಕೊಂಬರ್ತಾರೆ ಜಲಪಾತೋತ್ಸವಕ್ಕೆ. ಯಾವಾಗ? ಅವ್ರಾ ಲೇ ನಿನ್ನವ್ ನಿನ್ನ ಹೆಳ ಎತ್ತಿ ನಿನ್ನ ಹೆಜ್ಜಾಗ ಊಟ ಬಡಿಲಿ ಹೊಟ್ಟಿಗೆ ಏನು ತಿಂತಿಲ್ಲ ನಿನ್ನವನ ನಾಯಿ ಸತ್ತವನ ನಿನ್ನ ಮಾರಿ ನೋಡಿದ್ರೆ ಗಡಿಗಿದ್ದಂಗ ಐತಿ. ನಿನಗೆ ಜಲಪಾತೋತ್ಸವಕ್ಕೆ ಹೆಂಗ ಬರ್ಬೇಕಂತ ದಾರಿ ಗೊತ್ತಾಗಿಲ್ಲ ನಿನಗೆ. ಬರ್ರ ನಂಗೆ ನೀರು ಬೆಳಕತ್ತಿದ್ದಿ ಜಲ್ಲ ನಂಗೆ ಜನ ಸೆರಕತ್ತಾರ. ನಮ್ಮ ಸಿದ್ದರಾಮಯ್ಯ ಅಜ್ಜರ ಬರಾಕತ್ತಾರಂತ ನಿನ್ನ ಹಿರಿದವಳ ದೌಡ್ ಬಾ ಇಲ್ಲಿಕ್ಕೆ ನಿನಗೆ ಟಿಕೆಟ್ ಸಿಗುದಿಲ್ಲ, ಕಾರ್ಯಕ್ರಮ ನೋಡಕ್ ಆಗೋದಿಲ್ಲ. ಗೊತ್ತಾತರಲ್ಲೇ ಭೋಸುಡಿಕೆ. ಒರ್ರಪ್ಪ ಚಪ್ಪಳೆಯ ತಾಯಿ. ಇನ್ಯಾರು ಈಗ ಪಾಪ ಜಲಪಾತೋತ್ಸವ ನೀರೆಲ್ಲ ನೋಡ್ಬೇಕು ಅಂದ್ರೆ ಮಂಗಳೂರಿಂದನೂ ಯಾರು ಬರ್ತಾರೆ, ಅವ್ರ ಅಡ್ರೆಸ್ ಮಿಸ್ ಆಗಿರ್ತದೆ. ಹೌದಾ? ಹೆಲೋ, ಇಲ್ಲಿದ್ದೀರಿ ಮಾರ್ರಿ ನೀವು. ನಾನು ಹೇಳಿದೆ ಅವರಿಗೆ ನನ್ನ ಜೊತೆ ಬರ್ಲಿಕ್ಕೆ, ಅವ್ರು ಬರುದಿಲ್ಲ ಮಾರ್ರಿ. ಅವ್ರದ್ದೊಂದು ಪಟ್ಟಿ ಚಡ್ಡಿ ಹಾಕೊಳ್ತಾರೆ, ನಿಮ್ಮ ಮಂಡ್ಯದವರೆಲ್ಲ ಹಾಕಿಕೊಳ್ತಾರಲ್ಲ ಹಾಗೆ. ಅವ್ರು ಇಲ್ಲಿಗೆ ಬರುವಾಗ ಅದೇ ಕಾಸ್ಟ್ಯೂಮ್ ಹಾಕಿ ಬರ್ಬೇಕಂತ ಹೇಳಿದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ, ಬೇವರ್ಸಿದ ಜನ. ಎಲ್ಲಿದ್ದೀರಿ ನೀವು? ಬರ್ಲಿಕ್ಕೆ ಲೇಟ್ ಆಗ್ತದಾ? ಬರುವಾಗ ಹಾಗೆ ಒಂದು ಮೀನು ಫ್ರೈ ತಿಂತೀರಾ ನೀವು? ಬೇಡ, ನಂಗೆ ಇಲ್ಲೇ ಸಿಗ್ತದೆ. ಹೌದಾ? ಇಲ್ಲೇ ಸಿಗ್ತದಂತೆ, ಬೇಡ. ಬರೀ ಕೊಬ್ಬಿದ ಜನ ಇದಾರೆ ಇವ್ರು. ಆಯ್ತಾ, ಆರಾಮಾಗಿ ಬನ್ನಿಯಾ ನೀವು. ನಾ ಕಾಯ್ತಾ ಇದ್ದೇನೆ ಇಲ್ಲೇ ಮರ್ರೆ. ಆಯ್ತಾ, ಹಡಪೆ ನಾಯಿನ ಕಟ್ಟಿಕೊಂಡಾಗ ಆಯ್ತು. ಇಡು ಮಾರೆ ಫೋನ್ ಅಂಚೆ. ಈಗ ಇದೇ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಶಿವಾಜಿನಗರದಿಂದ ಯಾರ್ಯಾರು ಬರ್ತಾರಪ್ಪ? ಬೆಂಗಳೂರು ಶಿವಾಜಿನಗರ. ಹಾ, ಅರೆ ರೀ ಇಸ್ಕೆ ಮಾಕಿ ನಮ್ ಸಿದ್ದರಾಮಯ್ಯ ಅಣ್ಣಗೆ ಎಲ್ಲ ಅವ್ರು ಬರ್ತಾ ಇದಾರಂತೆ. ನೀನು ಜಲ್ದಿಗೆ ಬಂದ್ಬಿಟ್ರಣ, ಇಲ್ಲಿ ಸೀಟ್ಗೆ ಕೊಡ್ತಾರೆ ನಿನ್ಗೆ. ಇಲ್ಲಾಂದ್ರೆ ಬಾಯಿಗೆ ಹೊಡ್ಕೊಂಡ್ಬಿಟ್ಟು ಹೋಗ್ಬೇಕು. ಮೊನ್ನೆ ಬಕ್ರೀದ್ ಮಾಡಿದಾರ ಅಣ್ಣ ನಮ್ಮ ಮನೆಯಲ್ಲಿ. ಬಿರಿಯಾನಿ ತಿಂತಾನೆ ಎಲ್ಲ ನಾಯಿಗೆ ತರ ತಿಂತಾನೆ ಅಣ್ಣ. ಬರೀ ತಿನ್ನೋದು ಅಷ್ಟೇ. ತಿನ್ನೋದು ಬಾತ್ರೂಮ್ಗೆ ಹೋಗಿ ಹೋಗ್ಬಿಟ್ರೆ ಮುಗಿತ್ತು ಇವ್ರದ್ದು. ಉದ್ದಕ್ಕೂ ಹುಚ್ಚಗೆ ಹೋಯ್ಬಿಟ್ಟು. ಇಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಜಲಪಾತದಲ್ಲಿ ಬಲ್ಲಕ ನೀರಿದೆ ಇಲ್ಲಿ, ಗೊತ್ತು ನಿನ್ಗೆ? ಎಷ್ಟು ಚೆನ್ನಾಗಿ ವೈಟ್ ಕಲರ್ ಹಾಲ್ ಬಂದಂಗೆ ಬರ್ತಾ ಇದೆ ಸ್ವಾಮಿ. ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಬೇವರ್ಸಿಕೆ ಬಚ್ಚ ಬೇಗ ಬಾರಲ್ಲೇ ನಿಂದು ಆ ಒಂದು ಚಡ್ಡಿಗೆ ಹಾಕೊಳಕ್ಕೆ ಬರೋದಿಲ್ಲ ಸ್ವಾಮಿ. ಸತ್ತ. ಅಯ್ಯೋ, ಈ ಮಾತು ಕೇಳ್ಬಿಟ್ರೆ ಅವ್ನು ನೆಗದು ಬಿದ್ದು ಹೋದ ಅಲ್ವಾ? ಅಯ್ಯೋ ಅಣ್ಣ, ಖುಷಿ ಐತ್ರ? ಕೇಳಿಸ್ಕೊಂಡ್ರ? ನಾನು ಕಾಲೇಜಲ್ಲಿ ಒಂದು ಹಾಡು ಬರ್ದಿದ್ದೆ. ಹಾಡು? ಯಾವ ಹಾಡು? ನಾವು ಡಿಗ್ರಿ ಮಾಡ್ಬೇಕಾರಲ್ಲ ಮುಂದಗಡೆ ಕೂತ್ಕೊಳ್ಳೋ ಎಲ್ಲ ಹೆಣ್ಮಕ್ಳಿಗೆಲ್ಲ ಸೇರಿಸಿ ಒಂದು ಹಾಡು ಬರ್ತಿದ್ದೆ. ಹೆಣ್ಮಕ್ಳಿಗೆಲ್ಲ ಯಾವ್ದು ಹಾಡೋದು? ಹೇಳ ಅಣ್ಣ, ಹಾಡು ಹೇಳ. ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಕರ ಹಾಕ್ಬೇಕಾದ್ರೆ ಎಮ್ಮೆನೂ ಕಿರ್ಚಿಗಳಕ್ಕಲ್ಲ, ಸುಮ್ಮನೆ ನಿಂತ್ಕೊಬಿಡ. ನಾನು ಹೇಳ್ತೀನಿ, ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಫಸ್ಟ್ ಇಯರ್ ನೀನು ಓ ಅಂತೀಯ, ಆಮೇಲೆ ಅಂತೇಳು. ಫಸ್ಟ್ ಇಯರ್ BA ಕ್ಲಾಸಲ್ಲಿ ಕೂತ್ಕೊಂಡು ಮುಂದು ಬೆಂಚಲ್ಲಿ ತೂಗುಡು ಸೋಳು. ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ ಬಡಿತಿದ್ಗೆ ಕಿವಿನೇ ಕೇಳಿಸಲ್ಲ. ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ ಬಡಿತಿದ್ಗೆ ಕಿವಿನೇ ಕೇಳಿಸಲ್ಲ. ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಹುಡುಗಿ ನೋಡಕ್ ಚೆನ್ನಾಗ ಅವಳೆ, ತುಟಿಯ ಮಾತ್ರ ಹುಡುಕ್ ತುಟಿ. ಅದಕ್ಕೆ ಲಿಫ್ಟಿಕ್ ಮೆತ್ಕೊಬಿಟ್ಟು ಮಾಡ್ಕತಾಳೆ ಕೆಂಪು ತುಟಿ. ಏನಿದು, ಏನು ಫಿಗರ್ ಇದು, ನೋಡಿ ಬೇಜಾರಾಗಿದೆ. ಬಾಯಿ ತುಂಬ ಹೊಲ್ಲವೆ, ಅವುಗಳೆಲ್ಲ ಉಳ್ತವೆ. 4 ಮಾತ್ರ ಚೆನ್ನಾಗವೆ, ಅವು ತುಟಿಯಿಂದ ಹೊರಿಕವೆ. ಏನಿದು, ಏನು ಫಿಗರ್ ಇದು, ನೋಡಿ ಬೇಜಾರಾಗಿದೆ. ಇಲ್ಲ ಕಣೆ ಹುಡುಗಿನ. ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಓ ಹೆಣ್ಣೆ, ನಿನ್ನ ತುಟಿಯು ನೋಡೋಕೆ ತೊಂಡೆ ಹಣ್ಣೆ, ಮುತ್ತಿಡೋಕೆ ಹತ್ರ ಬಂದ್ರೆ ಮೂಗಲ್ ಸುರಿತದೆ ಗೊಣ್ಣೆ. ಏನಿದು, ಏನು ಫಿಗರ್ ಇದು, ನೋಡಿ ಬೇಜಾರಾಗಿದೆ. ನಡೆಯಲೆರಡು ಕಾಲಿದೆ, ಅದರಲ್ಲೊಂದು ಎಳಿತದೆ. ನೋಡಲೆರಡು ಕಣ್ಣಿದೆ, ಅದರಲ್ಲೊಂದು ಕುರುಡಿದೆ. ಏನಿದು, ಏನು ಫಿಗರ್ ಇದು, ನೋಡಿ ಬೇಜಾರಾಗಿದೆ. ಹಿಂಗಂತ ಆಡ್ಬಿಟ್ನಾ. ಡಿಗ್ರಿಲಿ ವೆಲ್ಕಮ್ ಪಾರ್ಟಿಲಿ ಆಡಿದ್ದು. ಫಸ್ಟ್ ಡೇಸ್ಕಲ್ಲಿ ಯಾರು ಕೂತ್ಕೊಳ್ಳೇ ಇಲ್ಲ.
ನಿಜಲು ಕೊಳ್ಳೇ ಇಲ್ಲ. ಕೇಳೋ ಡಿಗ್ರಿ ಓದಿರೋನ. ನಾನು ಅಷ್ಟೇ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್. ಅವ್ರೆ ಅವ್ರು ಯಾರು ಕುತ್ಕೊಳ್ಳಿಲ್ಲ. ಈಗ ನಾನು ನಿಮಿಷನೂ ನಿಂತ್ಕೊಳ್ಳಲ್ಲ. ಏಕೆ? ಬೇಕಾಗಿಲ್ಲ ನನಗೆ. ಹೋಗು ಹೋಯ್ತೀನಿ, ಹೋಗು. ನಿಜವಾಗ್ಲೂ ಹೋಯ್ತೀನಿ. ಇನ್ನೊಂದು ಟ್ಯಾಲೆಂಟ್ ತೋರಿಸ್ಬಿಡ್ತೀನಿ ತಳೋ. ಏನು? ಮಕ್ಳೆಲ್ಲ ಅಲ್ಲೇ ನಿಂತ್ಕೊಂಡು ಕುಣಿಬೇಕು. ಹಾ, ಚಿಕ್ಕ ಮಕ್ಳವ್ರು ಇಲ್ಲಿ. ಆಯ್ತ್ರಪ್ಪ, ನಿಮ್ಮ ಅಪ್ಪಾಜಿಗೋಸ್ಕರ ನನ್ನ ಕಡೆಯಿಂದ ಹಾಡು, ಮನೆಗೆ ಹೋಗ್ಬಿಟ್ಟು ನೀವು ಹೇಳಿ. ಓಕೆನಾ? ಓಕೆ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೂಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೂಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೆನು ಅವನ ಜೊತೆ ನೋಡಲಿ ಓರೆ. ಹಿಂಗೆ ಸೂಪರ್. ಮಕ್ಳಿಗೆ ಇಷ್ಟ ಇದ್ರೆ ಚಪ್ಪಾಳೆ ಹೊಡಿಬೇಕು, ಇಲ್ಲ ಸುಮ್ಮನಿರ್ಬೇಕು. ಆಯ್ತಾ? ಆಯ್ತಾಯ್ತು, ನೀನು ನೋಡು. ನಾನು ಹೊರಡ್ಲಾ? ಹೊರಡು. ವಾಸನೆ ಹೊಡಿತಾ ಇದೀಯಾ? ಸರ್ರು ಸಿದ್ದರಾಮಯ್ಯ ಸರ್ ಬರ್ತಾವ್ರೆ, ಅವ್ರು ಬರೋತ್ತಿಗೆ ಹೋಗಿ ಬಾಯಿ ತೊಳ್ಕ ಬಾ. ಬಾ, ಬಾಯ್ ತೊಳ್ಕೊ ಬರ್ತೀನಿ. ಪ್ರವೀಣ್ ಹಂಗೆ ಕಳಿಸ್ತೀನಿ ಸ್ನಾನನೂ ಮಾಡ್ಕ ಬಾ. ಪ್ರವೀಣ್ ಕಳಿಸ್ತೀನಿ ತಳೋ. ಹಾ, ಸರಿ ಆಯ್ತು. ಬರ್ಲಿ ಜೋರಾದ ಚಪ್ಪಾಳೆ. ಇಷ್ಟ ಆಯ್ತಾ? ಇದೇ ಖುಷಿಗೆ ಬೋಲ.